ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಹುಡುಗರು ಟೆಸ್ಟ್ ಹೆಂಗೆ ಬರ್ದವ್ರೆ ಅಂತ ಸ್ವಲ್ಪ ಚೆಕ್ ಮಾಡೋಣ. ಯಾರಿದು? ಕವಿತಾ. ಓಕೆ, ಚೆನ್ನಾಗಿ ಬರೆದಿದೆಯಮ್ಮ. ಓಕೆ, ಯಾರಿದು? ಮಹೇಶ. ಪರವಾಗಿಲ್ಲ ಹುಡುಗ, ಸ್ವಲ್ಪ ಚೆನ್ನಾಗಿ ಬರ್ದವನು. ಓಕೆ, ನೆಕ್ಸ್ಟು ಸೋಮಶೇಖರ. ಕ್ಲಾಸಲ್ಲೇ ಹಿಡಿಯೋಕ್ಕಾಗಲ್ಲ, ತರಲೆ ಮಾಡ್ತಾನೆ ಇಷ್ಟೊಂದು. ನನಗೆ ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲ, ಇನ್ನು ಅವ್ರ ಅಪ್ಪನಿಗೇನಾದರೂ ಒಂದು ಫೋನ್ ಮಾಡಿ ನಿನ್ನ ಮಗ ಈ ಥರ ಬರೆದಿದ್ದಾನೆ ಅಂತ ಹೇಳಿದ್ರೆ ಏನಾಗ್ಬೋದು? ಫೋನ್ ಮಾಡೋಣ ಅವ್ರ ಅಪ್ಪನಿಗೊಂದು. ಮಗ ಏನೇನು ಧನಂದರಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಹೇಳ್ಬಿಡೋಣ. ಯಾರಪ್ಪ ಫೋನ್ ಮಾಡ್ತಾ ಇದ್ದಾರೆ? ಅನ್ನೋ ನಂಬರು. ಹಲೋ, ಏನಪ್ಪ? ಯಾರು ಗುಜ್ರಿ ಅಂಗಡಿಯವನ? ಏನಪ್ಪ ನೀನು 6 ಗಂಟೆಗೆ ಬಾ ಅಂತ ಹೇಳಿದ್ದೀನಿ, ನೋಡಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಹಾಂ ರೀ ಸೌಮ್ಯ, ನಾ ಗುಜ್ರಿ ಅಂಗಡಿಯವರೆಲ್ಲ ರೀ, ನಿಮ್ಮ ಮಗನ ಕ್ಲಾಸ್ ಟೀಚರು. ಓ ನೀವಾ ಸರ್? ಅಯ್ಯೋ ಸಾರಿ ಸರ್ ಗೊತ್ತಾಗಲಿಲ್ಲ ಸರ್. ಏನು ಸರ್, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಿ? ಏನು ಸಮಾಚಾರ? ನಿಮ್ಮ ಮಗನ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ. ಓ ಹೌದಾ? ನನ್ನ ಮಗನ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೀರಾ? ಸಾಕಾದಾಗ ಮಾಡಿರ್ತಾನೆ ಬಿಡಿ ಸರ್. ನನ್ನ ಮಗ ಅಲ್ವಾ ಸರ್, ಚೆನ್ನಾಗಿ ಮಾಡ್ತಾನೆ. ಏನು ಓದ್ತಾನೆ ಅಂತೀರ ಸರ್? ರಾತ್ರಿ 3 ಗಂಟೆ ಆದರೂ ಫೋನ್ ಇಟ್ಕೊಂಡಿರ್ತಾನೆ. ಏನಪ್ಪ ಮಾಡ್ತಾಯಿದ್ಯಾ ಅಂದರೆ, ಅಪ್ಪ ಗೂಗಲ್ ನೋಡ್ಕೊಂಡು ಓದ್ತಾ ಇದ್ದೀನಪ್ಪ ಅಂತಾನೆ. ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಸರ್? 100ಕ್ಕೆ 95 ಮಾರ್ಕ್ಸ್ ತೆಗ್ದಿರ್ತಾನೆ ಬಿಡಿ. ನನ್ನ ಮಗ ಅಲ್ವಾ, ಸಖತ್ತಾಗಿ ಓದ್ತಾನೆ. ನಿಮ್ಮ ಮಗ ಬರ್ದಿರೋ ಪೇಪರ್ನ ನೋಡಿ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇತ್ತು. ನೀವು ನಿಮ್ಮ ಎದೆನ ಗಟ್ಟಿ ಹಿಡ್ಕೊಂಡು ಕೇಳಿ. ಏನು ಸರ್? ಹೌದಾ? ನನ್ನ ಮಗ ಚೆನ್ನಾಗಿ ಮಾಡಿಲ್ವಾ? ಹೆಂಗೆ ಬರ್ದವನೆ? ಅದೇನು ಹೇಳಿ ಸರ್ ಅತ್ತಾಗೆ, ಹಂಗಾರೆ ಕೇಳಮ್ಮ. ಅದು ಹೆಂಗೆ ಮಾಡೋನು ನೋಡೋಣ ಎಕ್ಸಾಮು. ಕೇಳಿಸ್ಕೊಳ್ರಿ. ಪ್ರಶ್ನೆ ನಂಬರ್ 1, ಸಸ್ತನಿಗಳು ಮರಿಗೆ ಹೇಗೆ ಜನ್ಮ ನೀಡುತ್ತದೆ? ಈ ಪ್ರಶ್ನೆಗೆ ಉತ್ತರನ ನಮ್ಮಪ್ಪನ ಕೇಳಿ ಅಂತ ಬರ್ದವನೆ ನೋಡಿ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ನಿಮ್ಮ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳೋಕ್ಕಾಗಲ್ವಾ? ಆದರೂ ಕರೆಕ್ಟಾಗಿ ಬರ್ದವನು ಬಿಡಿ ಸರ್. ಅಲ್ಲ ಸರ್, ಹೋಗಿ ಚಿಕ್ಕ ಹುಡುಗರ ಹತ್ರ ಅಂತ ಪ್ರಶ್ನೆಗಳು ಕೇಳ್ತಿರಲ್ಲ ಸರ್. ಅಲ್ಲ, ನನಗೆ ಫೋನ್ ಮಾಡ್ಬೇಕು, ನಾನು ಫ್ರೀ ಇರ್ತೀನಿ, ನಾನು ಮನೇಲಿ, ನನಗೆ ಏನು ಕೆಲಸ ಇಲ್ಲ. ಫೋನ್ ಮಾಡಿರಿ ನಿಮ್ಗೇನಾದರೂ ಈ ಥರ ವಿಚಾರಗಳು ಕೇಳಬೇಕಂದ್ರೆ. ಚಿಕ್ಕ ಹುಡುಗರ ಹತ್ರ ಆ ಥರ ಎಲ್ಲ ಪ್ರಶ್ನೆಗಳೆಲ್ಲ ಕೇಳ್ಬಾರ್ದು ಸರ್. ಅವ್ನು ಕರೆಕ್ಟಾಗಿ ಬರ್ದವನೇ, ನಮ್ಮ ಅಪ್ಪನ ಕೇಳ್ರಿ ಆಯ್ತಾ? ನಾನು ತಾನೇ ಅವ್ನು ಹುಡ್ಸಿರೋದು, ಅವನೇನೋ ನೋಡ್ಸೋಣ. ಬಿಟ್ಟಾಕ್ರಿ ರೀ, ಅದೆಲ್ಲ ಬಿಟ್ಟಾಕ್ರಿ. ನಾನು 2ನೇ ಪ್ರಶ್ನೆ ಹೇಳ್ತೀನಿ ಕೇಳಿ. ಕ್ವಶ್ಚನ್ ನಂಬರ್ 2, ನಿಮ್ಮ ಬಾಳೆ ಗಿಡದಲ್ಲಿ 1 ಬಾಳೆಹಣ್ಣು ಇದ್ದರೆ ಪಕ್ಕದ ಮನೆಯವರ ಬಳಿಯಲ್ಲಿ 4 ಬಾಳೆಹಣ್ಣು ಇರುತ್ತದೆ. ಹಾಗೆ ಎದುರು ಮನೆಯಲ್ಲಿ 3 ಬಾಳೆಹಣ್ಣು ಇರುತ್ತದೆ. ಹಾಗಾದರೆ ನಿಮ್ಮ ಬಾಳೆಯ ಗಿಡದಲ್ಲಿ ಇರುವ ಹಣ್ಣುಗಳು ಎಷ್ಟು? ಏನಂತ ಬರ್ದವನು ಸರ್? ಅದಕ್ಕೆ ಏನು ಬರ್ದವನೆ ಗೊತ್ತಾ? 0 ಅಂತ ಬರ್ದವನೆ. ಕರೆಕ್ಟಾಗಿ ಬರ್ದವನ ಸರ್, 0 ಅಂತ ಕರೆಕ್ಟಾಗಿ ಬರ್ದವನು. ಏನ್ರಿ ಕರೆಕ್ಟು? ಕ್ವಶನಲ್ಲೇ ಉತ್ತರ ಕೊಟ್ಟಿದ್ದೀನಲ್ಲ. ಅಲ್ಲ ಸರ್, ನೀವು ಕ್ವಶನಲ್ಲಿ ಕೊಟ್ಟಿದ್ದೀರಿ ಸರಿ, ನಮ್ಮ ಹತ್ರ ಎಲ್ಲಿ ಬಾಳೆ ಗಿಡ ಇದ್ದವು?
ನಾವೇನು ನಮ್ಮ ಹಿತ್ಲಲ್ಲಿ ಬಾಳೆ ಗಿಡ ಹಾಕಿದ್ದಾವೆ, ಬಾಳೆ ಗಿಡನೇ ಇಲ್ಲ ಅಂದಮೇಲೆ ಬಾಳೆಹಣ್ಣು ಎಲ್ಲಿಂದ ಬಂದದು? ನಮ್ಮ ಹತ್ರ ಬಾಳೆಹಣ್ಣು ಇಲ್ಲ ಸರ್, ನಮ್ಮ ಹತ್ರ ನಮ್ಮ ಮಗ. ಅಯ್ಯೋ ದೇವ್ರೆ, ನನ್ನ ಮೆಟ್ಟು ಕಳ್ಸ್ಕೊಂಡು ನಾನೇ ಹೊಡ್ಕೋಬೇಕು. ನಿಮ್ಮ ಹತ್ರ ಹೋಗಿ ನಾನು ಹೇಳ್ತಾ ಇದ್ದೀನಲ್ಲ. ಅಂದಂಗೆ ನೆಕ್ಸ್ಟ್ ಕ್ವಶನ್ ಏನು ಸರ್? ಅದನ್ನು ನಾನು ಹೇಳಿ ಸಾಯ್ತೀನಿ, ನೀವು ಕೇಳಿ ಸಾಯಿರಿ. ಕ್ವಶನ್ ನಂಬರ್ 3. ಮಹಾಭಾರತದಲ್ಲಿ ದ್ರೌಪದಿಯನ್ನು ಎಲ್ಲಿ ಅವಮಾನಿಸಲಾಯಿತು? ಏನಂತ ಬರ್ದವನು ಸರ್? ಅದಕ್ಕೆ ಉತ್ತರ ಅವಾಗ ನಾನು ಹುಟ್ಟೇರ್ನಿಲ್ಲ ಅಂತ ಬರ್ದವನೆ. ಅಲ್ಲ ಸರ್, ಅವಾಗಿಂದ ನನ್ನ ಮಗ ಹಂಗೆ ಬರ್ದವನು ಹಿಂಗೆ ಬರ್ದವನು ಅಂತ ಸುಮ್ಮನೆ ಅಪವಾದ ಹೊರಿಸ್ತಾ ಇದ್ದೀರ ನನ್ನ ಮಗನ ಮೇಲೆ. ಕರೆಕ್ಟಾಗಿ ಬರ್ದವನಲ್ಲ ಸರ್, ಅವ್ನು ಎಲ್ಲಿ ಹುಟ್ಟಿದ ಸರ್ ಮಹಾಭಾರತ ನಡೆದಾಗ? ನಿಜ ಹೇಳ್ಬೇಕಂದ್ರೆ ನಾನೇ ಹುಟ್ಟಿರಲಿಲ್ಲ ಸರ್, ಅವನು ನನಗೂ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯ್ತಾರೆ. ಸಿಂಪಲ್ ಆನ್ಸರ್ ಕಣ್ರಿ, ಕೌರವೇಂದ್ರನ ಆಸ್ಥಾನದಲ್ಲಿ ಅಂತ. ಆಮೇಲೆ ಇನ್ನೇನು ಸರ್? ಬೋಳಿ ಮಗನೆ ಮಾತಾಡೋ. ಏನ್ರಿ, ಒಬ್ಬರು ಮೇಸ್ಟ್ರಿಗೆ ರೆಸ್ಪೆಕ್ಟ್ ಕೊಡಲ್ವಾ? ಸರ್ ನಿಮ್ಗಲ್ಲ ಸರ್, ಇಲ್ಲಿ ನನ್ನ ಮಗನಿಗೆ. ಬರ ಇಲ್ಲಿ ನನ್ನ ಮಗನೇ, ಹೋಗ ಸಿಗರೇಟ್ ತಗೋಬಾರ. ನನ್ನ ಮಗನೇ ರೀ, ಯಾರಿಗೆ ಹೇಳ್ತಾ ಇದ್ದೀರಾ? ಸರ್ ನಿಮ್ಗಲ್ಲ ಸರ್, ನನ್ನ ಮಗನಿಗೆ ಸರ್. ಇಲ್ಲಿ ಅಂಗಡಿಗೆ ಹೋಯ್ತಾ ಇರಲಿಲ್ಲ, ಮಾತಾಡ್ದೇನೆ ಸುಮ್ಮನೆ ಕೂತ್ಕೊಬಿಟ್ಟಿದ್ದ, ಅದಕ್ಕೆ ಒಂಚೂರು ಬೈತಾ ಇದೆ ಅಷ್ಟೇ. ಆಮೇಲೆ ಮುಂದಿನ ಪ್ರಶ್ನೆ ಏನು ಸರ್? ನಿಮಗೆ ತಿಳಿದಿರುವಂಥ 3 ಗಾದೆಗಳನ್ನು ಬರೆಯಿರಿ. ಅದಕ್ಕೆ ನಿಮ್ಮ ಕುಲಪುತ್ರ ಕೊಟ್ಟಿರುವ ಉತ್ತರ. ಗಾದೆ ನಂಬರ್ 1, ಹೊಟ್ಟೆಗಿಟ್ಟಿಲ್ಲದೆ ಇದ್ದರೂ ಮೊಬೈಲ್ಗೆ ನೆಟ್ಟಿರಬೇಕು. ಗಾದೆ ನಂಬರ್ 2, ದಮ್ಮಿದ್ರೆ ಓದ್ ನೋಡಿ, ಗಂಡ್ಸಾದ್ರೆ ಪಾಸ್ ಮಾಡಿ. ಗಾದೆ ನಂಬರ್ 3 ಕೇಳ್ರಿ, ಉಪ್ಪಿಲ್ಲದ ಊಟ ಇಲ್ಲ, ನಿಮ್ಮ ಪಾಠ ಅರ್ಥ ಆಗೋದಿಲ್ಲ. ಹಿಂಗ ಸರ್, ಆ ಲಾಸ್ಟ್ ಲೈನ್ ಇನ್ನೊಂದ್ಸರಿ ಹೇಳಿ ಸರ್, ಅದೇನು ಬರ್ತಿದೆ ನನ್ನ ಮಗ? ಉಪ್ಪಿಲ್ಲದ ಊಟ ಇಲ್ಲ, ನಿಮ್ಮ ಪಾಠ ಅರ್ಥ ಆಗೋದಿಲ್ಲ. ಓಹೋ, ನನಗೆ ಇವಾಗ ಗೊತ್ತಾಯ್ತು ಬಿಡಿ ಸರ್. ನನ್ನ ಮಗ ಯಾಕೆ ಫೇಲ್ ಆಗೋಣ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನು ನೀವು ಹೇಳ್ದಾಗ ನಂಬ್ತಿರಲಿಲ್ಲ ಸರ್. ಅಲ್ಲ, 100ಕ್ಕೆ ನನ್ನ ಮಗ 95 ಮಾರ್ಕ್ಸ್ ತೆಗಿಬೇಕಾಗಿತ್ತಲ್ಲ, ಯಾಕೆ ಈ ಮೇಷ್ಟ್ರು ಹಿಂಗಂತವ್ರು ಅನ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಬಿಡಿ. ಅವನೇ ಹೇಳ, ಅವನು ನಿಮ್ಮ ಪಾಠ ಅರ್ಥ ಆಯ್ತಾ ಇಲ್ಲ ಅಂತ. ನನ್ನ ಮಗನ ಟ್ಯಾಲೆಂಟ್ಗೆ ಯಾವ್ದಾದ್ರು ದೊಡ್ಡ ಸ್ಕೂಲ್ಗೆ ಸೇರಿಸ್ಬೇಕು ಸರ್. ಈ ನ್ಯೂ ಕೇಂಬ್ರಿಡ್ಜು ಆ ಥರ ಇರ್ತಾವೆ ಇಂಟರ್ನ್ಯಾಷನಲ್ ಸ್ಕೂಲು, ಅಂಥವ್ರಿಗೆ ಸೇರಿಸ್ಬೇಕು. ನೀವು ಒಂದು ಕೆಲಸ ಮಾಡಿ, ನನ್ನ ಮಗನಿಗೆ TC ಕೊಟ್ಬಿಡಿ, ಅವನ ಟ್ಯಾಲೆಂಟ್ಗೆ ಎಲ್ಲಾರು ಒಂದು ದೊಡ್ಡ ಸ್ಕೂಲಲ್ಲಿ ಸೀಟ್ ಸಿಗ್ತದೆ. ಸರಿ ಅಲ್ವಾ? ದಯವಿಟ್ಟು ಮೊದಲು ಆ ಕೆಲಸ ಮಾಡಿ, ಪುಣ್ಯ ಕಟ್ಕೊಳ್ಳಿ. ನಮಗೂ ಈ ಥರ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ನಮಗೂ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಭಯ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಗುರುಗಳಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ನೋಟ್ ಮೈ ವರ್ಡ್ಸ್. ಅವ್ನು ಮಾಡೋ ತಪ್ಪುಗಳಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಅವನು ಜೀವನದಲ್ಲಿ ಉದ್ಧಾರ ಆಗಲ್ಲ. ಅವನೇನಾದರೂ ಓದಿಲ್ಲ ಅಂದರೆ ಜೀವನದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಬದುಕಬೇಕಾಗುತ್ತೆ. ಇವ್ರು ಈ ಕಾಲಕ್ಕೆ ಉದ್ಧಾರ ಆಗಲ್ಲ. ಈ ಸ್ಕೂಲವರು ನನ್ನ ಮಗನ ಮೇಲೆ ಅಪರಾಧ ಹೊರಿಸ್ತಾರೆ. ಕರೆಕ್ಟಾಗಿ ಪಾಠ ಮಾಡದೇ ಇದ್ರು ಈ ಸ್ಕೂಲ್ಗಳಲ್ಲಿ. ಅಲ್ಲ, ನನ್ನ ಮಗ ಎಂಥ ಟ್ಯಾಲೆಂಟ್ ಸ್ಟೂಡೆಂಟು, ರಾತ್ರಿ 3 ಗಂಟೆ ಕೂತ್ಕೊಂಡು ಮೊಬೈಲಲ್ಲೇ ಓದ್ತಾ ಇರ್ತಾರೆ. ಅಂಥದ್ರಲ್ಲಿ ಅವನ ಮೇಲೆ ಅಪರಾಧ ಹೊರಿಸ್ತಾರಲ್ಲ. ಹೇ ಬರ ಇಲ್ಲಿ, ಬಾರ ಬೇಗ. ಏನಪ್ಪ ನೀನು ಓದ್ಬೇಕಾದ್ರೆ 50 ಸಲ ಡಿಸ್ಟರ್ಬ್ ಮಾಡ್ತೀಯ. ಓದ್ವಂತ ಇಂತಾನೆ ಇಲ್ಲಿ ಮೊಬೈಲಲ್ಲಿ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು? ರಾಷ್ಟ್ರ ಪ್ರಾಣಿನ ಯಾವ್ದು ಗುರು? ಅದು ನನ್ನ ಮಗಂದು ಗೊತ್ತಾಯಿಲ್ವಲ್ಲ ಅಪ್ಪ. ಅದು ಅಪ್ಪ ಗೊರಿಲ್ಲಪ್ಪ. ವೆರಿ ಗುಡ್ ಮಗನೇ, ನನ್ನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ ನಿಲ್ಲಿ. ಒಳ್ಳೆ ಟ್ಯಾಲೆಂಟ್ ಐತೆ ಮಗನೇ, ನೀನು ಒಳ್ಳೆ ಭವಿಷ್ಯ ಐತೆ, ತಲೆ ಕೆಡಿಸ್ಕೊಬೇಡ. ಈ ಸ್ಕೂಲ್ ಇಲ್ಲ ಅಂದ್ರೆ ಏನು, ಬೇರೆ ಸ್ಕೂಲ್ಗೆ ಸೇರಿಸ್ತೀನಿ, ತಲೆ ಕೆಡಿಸ್ಕೊಬೇಡ ಆಯ್ತಾ? ನಮ್ಮ ಸ್ಟೂಡೆಂಟ್ ಈ ಥರ ಕಾಣಿಸ್ತಾ
ಏ ಬಾರಪ್ಪ ಇಲ್ಲಿ ನೀನು. ಅಯ್ಯೋ ನಮ್ಮ ಮೇಷ್ಟ್ರು ಬೇರೆ ನೋಡ್ಬಿಟ್ರಲ್ಲಪ್ಪ, ಏನು ಹೇಳೋದು ಇವಾಗ? ಏನು ಸರ್? ಏ ನಾನು ಸೋಮ ಅಲ್ವಾ ನೀನು? ತೆಗಿ ಯಾವ ಸೋಮ ಸರ್? ನಮ್ಗೆ ಯಾವ ಸೋಮ? ಇಲ್ಲ ಬಟ್ಟೆ ತೆಗಿ, ನನಗೆ ಅಷ್ಟು ಗ್ಯಾರಂಟಿ ಇದೆ. ಬಟ್ಟೆ ತೆಗಿ. ಏನು ನಿನ್ನ ಅವಸ್ಥೆ? ಇಲ್ಲ ಸರ್, ನಾನು ನೀವು ಹೇಳ್ದಂಗೆ ಕೇಳಿದರೆ ಇವತ್ತು ಯಾವುದಾದ್ರು ಒಂದು ಸ್ಥಾನದಲ್ಲಿ ಇರ್ತಾ ಇದೆ. ಅವತ್ತು ನೀವು ಹೇಳಿದ ಪಾಠ ಕರೆಕ್ಟಾಗಿ ಕೇಳಲಿಲ್ಲ, ಇವತ್ತು ಈ ಪರಿಸ್ಥಿತಿ ಬಂದೈತೆ. ಅವತ್ತು ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ಸರಿ ಅಂತ ಹೇಳಕ್ಕೆ ನಮ್ಮ ಅಪ್ಪ ಜೊತೆಲಿದ್ದೆ. ಇವತ್ತು ನನ್ನ ಜೊತೆಲಿ ಯಾರೂ ಇಲ್ಲ ಸರ್. ಅನಾಥ ಆಗ್ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನೀವು ಹೇಳಿದ ಪಾಠ ಕರೆಕ್ಟಾಗಿ ಕೇಳಿದರೆ ಇವತ್ತು ನಾನು ಯಾವುದಾದ್ರು ಒಂದು ಸ್ಥಾನದಲ್ಲಿ ಇರ್ತಾ ಇದ್ದೆ. ಅದಕ್ಕೆ ಕಣೋ ಗುರುಗಳು ಹೇಳೋ ಮಾತನ್ನ ಕೇಳು ಅಂತ ಹೇಳೋದು. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಗುರು ಇರ್ತಾನೆ. ಗುರು ಅನ್ನೋನು ಒಬ್ಬ ಕೆತ್ತನೆ ಮಾಡೋ ಶಿಲ್ಪಿ ಥರ. ಅವನು ಉಳಿಪೆಟ್ಟುಗಳನ್ನು ತಡ್ಕೊಂಡವನು ಗರ್ಭಗುಡಿಲಿ ಪೂಜಿಸೋ ವಿಗ್ರಹ ಆಗ್ತಾನೆ. ತಡೆಯೋಕ್ಕಾಗದೇ ಇರೋನು ಅದೇ ದೇವಸ್ಥಾನದ ಮೆಟ್ಲಾಗ್ತಾನೆ. ಅಜ್ಞಾನ ಅನ್ನೋ ಅಂಧಕಾರದಿಂದ ಜ್ಞಾನದ ಕಡೆ ದಾರಿ ತೋರಿಸೋ ಜ್ಯೋತಿನೇ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.